ಶಿವ ಯಪ್ಪ ಸಾಕಾದಪ್ಪ ಯಪ್ಪ. ಇವತ್ತಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗೋಯ್ತಪ್ಪ ಯಪ್ಪ. ಯಾರಿಗೆ ಬೇಕಾಗಿತ್ತು ಮಾರಾಯ ಈ ನಮ್ನಿ ಕೆಲಸ ಮಾಡೋದು? ಯಪ್ಪ ಇವ್ರೇನು ಮನುಷ್ಯರು ಅದಾರ ಏನು ದನಾಗಿನ ಅದಾರ? ಯಾ ನಮ್ನಿ ಕೆಲಸ ಮಾಡ್ಸಾರ ನನ್ನ ಕೈಯಾಗ ಮುಂಜಾಲಿಂದನೂ. ಅಲ್ಲ ಏನೋ ಇಲ್ಲಿ ಬಿಡು ಕೆಲಸ ಮಾಡೋಣ ಅಂತ ನಾನು ಹೋದ್ರೆ ಬೆಳಗ್ಗೆಯಿಂದ ರುಬ್ಸಾರ ದರಿದ್ರ ಸವ್ವಿ ಮತ್ತು ಲಲ್ಲಿ ಯಪ್ಪೋ ನಡ ಅನ್ನೋದು ಬಿದ್ದು ಹೋದಂಗೆ ಆಗ್ಬಿಟ್ಟೈತಲ್ಲಪ್ಪ ಯಪ್ಪ ದೇವ್ರೇ. ನನ್ನ ಇಡೀ ಜೀವನದಾಗ ಈ ಕೆಲಸ ಇಷ್ಟು ಕೆಲಸ ನಾನು ಯಾವತ್ತೂ ಮಾಡಿಲ್ಲಾಗಿದ್ದೆ. ಇವರಿಂದಾಗಿ ಇವತ್ತು ಮುಂಜಾನಿಂದ ತರಕಾರಿ ಎಚಿ 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 ಸಾಕಾಗೋಗ್ಬಿಟ್ಟಿದೆ. ಕೈ ಅನ್ನೋದು ಮೇಲಕ್ಕೆ ಎತ್ತಕ್ಕೆ ಆಗ್ತಾ ಇಲ್ಲ. ನಿಮ್ನಿ ನೋವಾಗೋಗ್ಬಿಟ್ಟಿದೆ. ಅಲ್ಲ ಅಷ್ಟೆಲ್ಲ ಅಡುಗೆ ಮಾಡಿ ಊಟ ಮಾಡುವಂಥ ಅವಶ್ಯಕತೆ ಏನೈತಿ? ಅಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಅಡುಗೆ ಮಾಡಬೇಕಾ? ಒಂದೇ ಒಂದು ಆರ್ಡ್ರ್ ಮಾಡಿದ್ರೆ ಅಷ್ಟೆಲ್ಲ ಅಡುಗೆ ಮನೆ ತಲೇ ಬಂದು ಕೊಡ್ತಾರೆ. ಅದನ್ನು ಬಿಟ್ಟು ಇವರು ಮುಂಜಾಲಿಂದ ನನ್ನ ಕೈಯಾಗ ಕೆಲಸ ಮಾಡಿಸ್ಬಿಟ್ಟಾರ. ಕೈಯೋ ಅಯ್ಯೋ 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 ಕೈ ಮೇಲಿರೋ ಗೆರಿ ಯಾವ ಕಾಣವಲ್ದು, ಬರೀ ಚಾಕು ಹಿಡ್ಕೊಂಡಿದ್ದು ಮಾರ್ಕ ಕಾಣಕೊತ್ಬಿಟ್ಟವು. ಅಯ್ಯಯ್ಯೋ ಅಲ್ಲ ಎಂಥ ಚಂದ ನನ್ನ ಕೈಗೆ ಕಾಲಿಗೆ ಮಿನಿಕ್ಯೂರು ಪೆಡಿಕ್ಯೂರು ಮಾಡಿಸ್ಕೊಂಬಂದಿದ್ದೆ ಮೊನ್ನೆನರ. ಹಾಳಾಗೋಗ್ಲಿ ಇವ್ರ ಮನೆ ಹಾಳಾಗೋಗ. ಯಾ ನಮ್ನಿ ಕೆಲಸ ಮಾಡಿಸ್ಬಿಟ್ಟಾರಂದ್ರೆ ಕೈ ಅನ್ನೋದು ಯಾ ನಮ್ನಿ ಬಿರುಸಾಗೈತಂದ್ರೆ ಕಲ್ಲು ಆದಂಗೆ ಆಗ್ಬಿಟ್ಟೈತಿ. ಇಲ್ಲ ಕವಿತಿ ಇಲ್ಲ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಇವ್ರ ಜೊತೆ ನಾನು ಕೆಲಸ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ಆಟ ಅಪ್ಪಿ ತಪ್ಪಿ ನಾನೇನಾದರೂ ಇವ್ರ ಜೊತೆ ದಿನ ಹಿಂಗೆ ಕೆಲಸ ಮಾಡಾಕುಂತೆ ಅಂದ್ರೆ ಒಂದು ವಾರದಾಗ ನಾನು ನಾಯಿ ಹೊಡೆಯೋಕೆ ಕೋಲಾದಂಗೆ ಆಗ್ಬಿಡ್ತೀನಿ. ಇಲ್ಲ 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 ನನ್ನ ಕೈನಾಗ ಆಗಂಗಿಲ್ಲಪ್ಪ. ಇವ್ರು ಕರೆಯೋಕ್ಕಿಂತ ಮುಂಚೆ ಮನ್ಯಾಗ ಯಾರಾದರೂ ಎದಕ್ಕರ ಕರೆಯೋದಕ್ಕಿಂತ ಮುಂಚೆ ನಾ ಹೋಗಿ ಮಲ್ಕೊಂಡ್ಬಿಡ್ಬೇಕು. ಅದ ಬೆಸ್ಟ್ ಕೆಲಸ. ಅರೇ ಕವಿತಾ, ಇಲ್ಲೇ ಅದೇನ ನೀನು? ಚಲೋ ಆತ್ ಬಿಡು. ಇನ್ನೇನು ನಾನು ನಿನ್ನ ಹತ್ರ ಬಂದು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನು ಇಲ್ಲಿ ಬಂದ್ಬಿಟ್ಟಿದ್ದಿ. ಚಲೋ ಆತು. ಕವಿತಾ, ಇವತ್ತು ಅಡುಗೆಲ್ಲ ಎಷ್ಟು ಮಸ್ತಾಗಿತ್ತು ಹೌದಿಲ್ಲ? ಇಷ್ಟು ದಿನ ಹೊರಗಿನ ತಿಂದು ನಾಲ್ಗೆಲ್ಲ ಸತ್ತೋದಂಗೆ ಆಗ್ಬಿಟ್ಟಿತ್ತು. ಇವತ್ತು ಮನೆಯಿಂದೆಲ್ಲ ಊಟ ಮಾಡಿ ನನಗಂತೂ ಎಷ್ಟು ಖುಷಿ ಆಗ್ಬಿಟ್ಟೈತಂದ್ರೆ, ಅದು ಅಲ್ದ ಇವತ್ತು ನೀನು ಎಲ್ಲ ತರಕಾರಿ ಎಲ್ಲ ಕೊಟ್ಟಿ ಅಂತ. ಅಯ್ಯೋ ಕವಿತಾ, ನನಗಂತೂ ಭಾಳ ಇಷ್ಟ ಆಯ್ತು. ನೀನು ತರಕಾರಿ ಹಚ್ಚಿದಕ್ಕೆ ಅನ್ಸುತ್ತೆ. ಅಡುಗೆ ಅಷ್ಟು ಚಲೋ ಆಗಿತ್ತು ನೋಡು. ದಿನ ಹಿಂಗೆ ಅವ್ರ ಜೊತೆ ಮನ್ಯಾಗ ಚುಚೂರ ಏನಾರ ಹೆಲ್ಪ್ ಮಾಡ್ಕೊಂತಿದ್ ಬಿಡು, ಆರಾಮಾಗಿ ಮನೆಯಿಂದ ಊಟ ಮಾಡ್ಬೋದು ಹೌದಿಲ್ಲ? ನಿಮ್ಮ ಮನೆ ಕಾಯುವಾಗ ಹೋಗ, ನೀನು ಬರಬಾರ್ದ ಬಂದು ನೀನು ಚಾಪಿ ಸುತ್ಕೊಂಡು ಹೋಗ. ನಿನ್ನ ತಲೆ ಮೇಲೆ ಯಾವ್ದಾರು ಒಂದು ದೊಡ್ಡ ತೆಂಗಿನಕಾಯಿ ಬಂದು ಬಿಡ. ನಿಮ್ಮ ಬಾಯಾಗ ಯಾವ್ದಾರು ಸಣ್ಣ ಹುಡುಗ ಬಂದು ಸುಸ್ಸು ಮಾಡ, ಇಲ್ಲ ಅಂದ್ರೆ ನಂಬರ್ 2 ಮಾಡ. ನಿಮಗೇನಾಗೈತ್ರಿ? ಏನಾಗೈತ್ರಿ ನಿಮಗೆ? ನನ್ನ ಕೈ ಕಾಲು ಅನ್ನೋದು ಎತ್ತಾಕ ಬರೋವಲ್ದು. ನಮ್ನಿ ನೋವಾಗ್ಬಿಟ್ಟೈತಿ. ಹೆಂಗಪ್ಪ ಈ ನೋವನ್ನೆಲ್ಲ ಕಳ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡಾಕೋತೀನಿ. ನೀವು ಬಂದು ದಿನಾ ಹಿಂಗೆ ಕೆಲಸ ಮಾಡಂತ ಹೇಳಾಕುಂತೀರನ್ರಿ? ಅಲ್ರಿ ಕಣ್ಣ ಏನ್ರಿ ಇಟ್ಕೊಂಡಿರಿ? ಮುಂಜಾಲಿಂದ ನಮ್ನಿ ಕೆಲಸ ಮಾಡಾಕುಂತೀನಿ. ಏನಾರ ಒಂದು ಸಲನಾರ ಏನಾರ ನೆಪ ಹೇಳಿ ನನ್ನನ್ನು ಕರೆದು ಕೊನೆಯಾಗ ಕುಂದ್ರಸಬಿಟ್ಟು ಮಾಡಿದ್ರೆ ಮಾಡ್ತಾ ಬಿಡು ಅಂತಂದು ನನ್ನನ್ನು ಅಲ್ಲೇ ಬಿಟ್ಟಿರನ್ರಿ? ಅಲ್ಲೇ ಬಿಡೋದಲ್ದ ಮತ್ತೆ ಬಂದು ಇಲ್ಲಿ ನನಗೆ ಹೇಳಾಕುತ್ತೀರನ್ರಿ ದಿನಾ ಹಿಂಗೆ ಕೆಲಸ ಮಾಡಂತಂದು? ಅದು ಹಂಗಲ್ಲ ಕವಿತಾ, ನೀನು ಅವ್ರ ಜೊತೆ ಅಡ್ಜಸ್ಟ್ ಆಗಿದೆಯೇನೋ ಅಂತ ಅನ್ಕೊಂಡೆ. ಅಲ್ಲ ಮತ್ತೆ ಇವತ್ತಿಲ್ಲ ಅಂದ್ರೆ ನಾಳೆ ಇಷ್ಟೆಷ್ಟಾರ ಹೆಲ್ಪ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಅಂದೆ ಅಷ್ಟ. ಅದಕ್ಕೆ ನೀನು ಈ ನಮ್ನಿ ರೊಚ್ಚಿಗಿದ್ದು ಹಿಂಗೆಲ್ಲ ಬೈಯಾ ಕುಂತಿದಿ? ಹಂಗೂ ಇಲ್ಲ ಹಿಂಗೂ ಇಲ್ಲ. ಇನ್ನು ಮೇಲೆ ನನ್ನ ಜನ್ಮದಾಗ ಈ ಮನೆಯಾಗ ಯಾವ ಕೆಲಸನೂ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಷ್ಟೆ ನೋಡ್ರಿ. ಈಗ ಹೇಳಾಕುಂತೀನಿ, ಇನ್ನು ಮೇಲೆ ನನ್ನ ಕೈಯಾಗಿ ಕೆಲಸ ಎಲ್ಲ ಮಾಡೋಕ್ಕಾಗಂಗಿಲ್ಲ. ಯವ್ವ ಕೈ ಎತ್ತಿ ಮಾತಾಡೋಕ್ಕೂ ಆಗಬಲ್ದು. ನಮ್ಮನೆ ಕೈ ನೋವು ಬಂದವು ನೋಡ್ರಿ. ಇಲ್ಲಿ ನೋಡ್ರಿ, ಮೊನ್ನೆನಾರು ಹೋಗಿ ಕೈಗೆ ಕಾಲಿಗೆ ಮಿನಿಕ್ಯೂರು ಪೆಡಿಕ್ಯೂರು ಮಾಡಿಸ್ಕೊಂಡು ಬಂದಿದ್ದೆ. ನೋಡ್ರಿ ಇಲ್ಲಿ ಕೈ ಹೆಂಗಾಗವಂತ ನೋಡ್ರಿ. ಕೈ ಮೇಲಿರೋ ಗೆರಿನ ಕಾಣವಲ್ದು. ಸೊಂಟ ಅನ್ನೋದು ದಬಾಕೊಂಡು ಹೋದಂಗೆ ಆಗೈತ್ರಿ. ಗೊತ್ತದ? ನಮ್ಮನೆ ಸುಸ್ತಾಗ್ಬಿಟ್ಟೈತಿ. ಇವ್ರು ನೋಡಿದ್ರೆ ದಿನ ಹಿಂಗೆ ಕೆಲಸ ಮಾಡಿ ಕವಿತಾ ಅಂತ ಹೇಳಾಕ್ ಬರ್ತಾರೆ. ಸುಮ್ಮನೆ ಹೋಗ್ರಿ ಬಾಯಿ ಮುಚ್ಕೊಂಡು ಸಾರ್ಕೋರಿ ಎತ್ತಾಗ. ಬಾ ಈಗ ಒಂದು ಸ್ವಲ್ಪ ಸಮಾಧಾನ ಅನ್ಸಕೊಂತೈತಿ. ಯಪ್ಪ ಯಾ ನಮ್ನಿ ಕೆಲಸ ಮಾಡಿಬಿಟ್ಟೇನಿ. ಈಗ ಮುಕ್ಕೊಂದಕ್ಕೆ ಒಮ್ಮೆಗೆ ನಾಳೆ ಬೆಳಗ್ಗೆ ಎದ್ದೇಳ್ತೀನಿ ಅಂದ್ರೆ ಆರಾಮಾಕೈತಿ ನನಗೆ. ಅಪ್ಪ ಒಂದು ಸ್ವಲ್ಪ ಕಣ್ಣು ಮುಚ್ಚ ಆರಾಮ್ ಮುಕ್ಕೊಳ್ಳೋಣಪ್ಪ. ಕವಿತಾ, ಕವಿತಾ ಲಘು ನಮ್ಮ ಬಾಯಲ್ಲಿ ಒಂದು ಸ್ವಲ್ಪ ಹೊರಗಡೆ. ಅಲ್ಲ
ಇನ್ನ ಮಕ್ಕೊಂಡು ಬರೋಬ್ಬರಿ ಒಂದು ಅರ್ಧ ನಿಮಿಷನೂ ಆಗಿಲ್ಲ, ಅರ್ಧ ನಿಮಿಷ ಅಲ್ಲ, ಒಂದು ಅರ್ಧ ಸೆಕೆಂಡು ಆಗಿಲ್ಲ, ಆಗಲೇ ಒದ್ರಾ ಕುಂತು ಬಿಟ್ಟಾರಲ್ಲಪ್ಪ ಯಪ್ಪ ಇವರು. ಯಪ್ಪೋ, ಮತ್ತೆ ಅದಕ್ಕೆ ಕರಿಯಾಗ ಕುಂತಾರೋ ಏನೋ ದೇವ್ರೇ. ಈಗ ಏನಾರ ನಾನು ಇಲ್ಲೇ ಇದ್ದೆ ಅಂದ್ರೆ ನಾನು ತಗ್ಲಾಕೊಂಡ್ಬಿಡ್ತೀನಿ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕಪ್ಪ. ಅಯ್ಯೋ, ನನ್ನ ಫ್ರೆಂಡ್ ಫೋನ್ ಹಚ್ಚಂದಿದ್ದ, ಮತ್ತೆ ಬಿಟ್ಟೆ ಫೋನ್. ಹಾಂ, ಹೊರಗಡೆ ಇಟ್ಟಿನಲ್ಲ, ಅಲ್ಲೇ ತೊಗೊಂಡು ಮೊದಲು ಫೋನ್ ಹಚ್ಬೇಕು. ರೀ ರೀ ನಿಂತ್ಕೊರಿ ಇಲ್ಲಿ. ಹಾಂ ಕವಿತಾ, ನೀ ಮಕ್ಕೊಂಡಿರೋ ಒಂದು ನಿಮಿಷ. ನನ್ನ ಫ್ರೆಂಡ್ ಫೋನ್ ಹಚ್ಚಂದಾನ, ಫೋನ್ ಹಚ್ಚಿ ಬಂದ್ಬಿಡ್ತೀನಿ. ರೀ ರೀ ಕವಿತಾ, ಈಗೇನು ಬರ್ತೀನಿ, ನಾನು ಅಲ್ಲಿಗೆ ಬರಂದೆ. ನೆಟ್ಟಿಗೆ ಒಂದು ತಾಸರ ಮಕ್ಕೊನಕ್ಕೆ ಬಿಡ್ಲಿಲ್ಲ ಇವರು. ಮತ್ತೆ ಅದಕ್ಕೆ ಕರಿಯಾಕ ಕುಂತಾರೋ ಯಪ್ಪ. ಇಲ್ಲ, ಈಗ ಹೆಂಗೋ ಅಡುಗೆ ಮಾಡೋದೇನು ಇಲ್ಲನೇ ಇಲ್ಲಲ್ಲ. ಜಿಂಗ್ ಚಕ್ ಜಿಂಗ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಜಿಂಗ್ ಚಕ್. ಅಡುಗೆ ಅಂತ ಇವತ್ತು ರಾತ್ರಿಗೂ ಈಗಿಗೂ ಆಗಂಗ ಮಾಡಿಬಿಟ್ಟಾರ. ಮತ್ತೆ ಅದಕ್ಕೆ ಕರಿತಿರ್ಬೋದು ಇವರು. ಓ, ಊಟ ಆದಮೇಲೆ ನಾನು ಪಾನ್ ಹಾಕ್ಕೊಂಡಿಲ್ಲ, ಅದಕ್ಕೆ ಪಾನ ತಿನ್ನಕ್ಕೇನಾದರೂ ಕರಿಯಾಕ ಕುಂತಿರ್ಬೋದು. ಪಾನ್ ಕೊಡಾಕ ಇರ್ಬೋದು. ನಾನು ಸುಮ್ಮನೆ ಏನೇನೇನೇನೋ ಯೋಚನೆ ಮಾಡ್ತೀನಿ. ಇವತ್ತಂತೂ ಅಡುಗೆದು ಚಿಂತೆನೇ ಇಲ್ಲ ಅಂದಮೇಲೆ ಮತ್ತೆ ಯಾವ ಕೆಲಸನೂ ಇಲ್ಲ ಮನ್ಯಾಗ, ಅದಕ್ಕೆ ಇರ್ಬೋದು. ಹೋಗಿ ಪಾನ್ ಇಸ್ಕೊಂಡು ಬಂದು ಮಲ್ಕೊಂಡ್ಬಿಡ್ತೀನಿ. ಕದ ಲಾಕ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಎಷ್ಟು ಒದ್ರಿದ್ರೂ ಕೇಳಿಸ್ಬಾರ್ದು ನನಗೆ. ಹಂಗೆ ಕಿವ್ಯಾಗ ಹತ್ತಿ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಏಟೊತ್ತು ಕರಿಬೇಕಯ್ಯ, ಹೊಯ್ಕೆಗಾರ ಲಗುನ ಬರಂಗೇ ಇಲ್ಲ ನೋಡು. ಬರ್ತಾಳ ತಡ್ಕೋ. ಏನು ಎಲ್ಲರೂ ಆರಾಮಾಗಿ ಮಾತಾಡ್ಕೊತ ಕುಂತೀರಿ? ಊಟ ಆದಮೇಲೆ ಎಲ್ಲರೂ ಮಾತಾಡ್ಕೊತ ಕುಂತೀರನ? ನನಗೆ ಭಾಳ ಸುಸ್ತಾಗ್ಬಿಟ್ಟೈತಪ್ಪ, ಅದಕ್ಕೆ ನಾನು ಹೋಗಿ ರೆಸ್ಟ್ ಮಾಡಬೇಕು. ಏನು ಪಾನ್ ಕೊಡಕ್ಕಂತ ಕರೆದ್ರೇನ? ಸವಿ, ಲಗುನ ಪಾನ್ ಕೊಡು. ನಾ ಪಾನ್ ತಿಂದು ಹೋಗಿ ಮಲ್ಕೋತೀನಿ. 1-2 ತಾಸು ಮಲ್ಕೊಂಡೆ ಅಂದ್ರೆ ಅವಾಗ ಆರಾಮಾಗಿ ರೆಸ್ಟ್ ಆಗುತ್ತಲ್ಲ, ಮತ್ತು ಎನರ್ಜಿ ಬರುತ್ತೆ ನನಗೆ. ಲಗುನ ಕೊಡು ಪಾನನ. ಏನು ಪಾನ? ಯಾರು ಕೊಡ್ತೀನಂತಂದ್ರೆ ನಿನಗೆ ತಿನ್ನಾಕ ಪಾನನ? ಅಲ್ಲ, ಮತ್ತು ನೀನು ಅದಕ್ಕೆ ಹೌದಿಲ್ಲ ನಾನು ಕರೆದಿದ್ದು ಪಾನ್ ತಿನ್ನಾಕಂತಂದ. ಯವ್ವ ತಾಯಿ, ಇಲ್ಲಿ ನಿನಗೆ ಪಾನನ್ನ ಕೊಡಾಕ ಕರೆದಿಲ್ಲ. ಹಿಂದೆ ಮುಸುರಿ ಬಾಂಡೆ ಬಿದ್ದಾವು, ಅವನು ತಿಕ್ಕಬೇಕು ಬಾ, ಅದಕ್ಕೆ ಕರೆದಿದ್ದು. ಏನು ಬಾಂಡೆ ತಿಕ್ಕಬೇಕಾ? ಹ್ಞೂ, ಮತ್ತೆ ಊಟ ಮಾಡಿದ್ಮೇಲೆ ಬಾಂಡೆ ತಿಕ್ಲಾರ್ದ ಏನು ಹಂಗೆ ಬಿಡ್ಬೇಕನ ಅವನ್ನ? ಎಲ್ಲರೂ ಬಾಳೆ ಎಲೆ ಮೇಲಲ್ಲೇನು ಊಟ ಮಾಡಿದ್ದೆ, ಅಂದಮೇಲೆ ಬಾಂಡೆ ಹೆಂಗೆ ಬಿಡಕ್ಕೆ ಸಾಧ್ಯ? ಏನು ಬಾಂಡೆ ಗಿಂಡೆ ಏನೂ ಇಲ್ಲ, ಅದನ್ನೆಲ್ಲ ನಾಳೆ ನೋಡ್ಕೊಂಡ್ರೆ ಆತು ಒಮ್ಮಿಗೆ. ಈಗ ಅದನ್ನೆಲ್ಲ ಏನು ಹೇಳಕ್ಕೋಗ್ಬಿಟ್ರೆ ನಾ ರೆಸ್ಟ್ ಮಾಡ್ಬೇಕು, ಸುಮ್ಮನಿರಿ. ಅಯ್ಯೋ ಕವಿತಕ್ಕ, ಅಲ್ಲ, ನಾವು ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೂ ಅಡುಗೆ ಮಾಡೋಕ್ಕಂತ ಏನು ಬಾಂಡೆ ಎಲ್ಲ ಯೂಸ್ ಮಾಡ್ಕೊಂಡಿದ್ವಲ್ಲ, ಅವೆಲ್ಲ ಹಿಂದೆ ಬಾ ಕವಿತಾ ಅಂತ ನಿನ್ನನ್ನು ಕರೆಯಾಕೊಂತಾವ. ಸುಮ್ಮನೆ ಬಾ ಬಾಂಡೆ ತಿಕ್ಕನಲ್ಲಿ. ಇಲ್ಲಪ್ಪ ಆಗಲ್ಲ, ನೀವಿಬ್ರು ಹೋಗ್ರಿ. ಯಾಕ ನನಗೆ ಹೇಳಕ್ಕಂತೀರಿ ನೀವು? ಸರಿ, ಹಂಗಾರ ನಾನು ಸವಿತಾ ಇಬ್ಬರು ಬಾಂಡೆ ತಿಕ್ತೀವಿ. ನೀನೇನು ಮಾಡು, ಅಲ್ಲಿ ಒಲಿತಲೆ ಹೋಳಿಗೆ ಮಾಡಿದ್ವಲ್ಲ, ಅಲ್ಲೆಲ್ಲ ಜಾಸ್ತಿ ಕಸ ಬಿದ್ದಾವು. ಅಷ್ಟು ಕಸ ಅನ್ಕೊಂಬಂದು ಸ್ವಚ್ಛಗೆ ನೆಲಾಗಿಲ್ಲ ಎಲ್ಲ ಒರೆಸಿ, ಬಾಂಡೆ ಏನೇನದವು ನೋಡಿ ಮತ್ತು ಅವು ಇವು ತಿಕ್ಕೋ ಅವನ್ನೆಲ್ಲ ಹೊರಗಡೆ ಇಟ್ಟು ಒಲಿತಲೆ ಬೂದಿ ಎಲ್ಲ ತೆಗೆದು ನೀಟಾಗಿ ಸ್ವಚ್ಛಗೆ ಮಾಡಿಡ. ಹಾಂ, ಹಂಗೆ ಇಲ್ಲೂ ಒಳಗಿಂದು ಅಷ್ಟೇ, ಇಲ್ಲಿ ಹೊರಗಡೆ ಎಲ್ಲರೂ ಕುಂತಾರಲ್ಲ, ಇಲ್ಲೂ ಅಷ್ಟು ಸ್ವಚ್ಛಗೆ ಕಸ ಗಿಸ ಅನ್ಕೊಂಬಂದು ಸಂಜೆ ಆಗುತ್ತೆ ಅಷ್ಟೊತ್ತನಷ್ಟಿಗೆ ಎಲ್ಲರಿಗೂ ಬಿಸಿ ಬಿಸಿ ಚಹಾ ಮಾಡಿಕೊಟ್ಬಿಡು. ಅಷ್ಟ್ರಾಗ ನಾವು ಬಾಂಡೆ ತಿಕ್ಕೊಂಬಂದ್ಬಿಡ್ತೀವಂತ. ಏನು ಇಷ್ಟಕ್ಕೊಂದು ಕೆಲಸನ? ಅಲ್ಲ, ಇಬ್ಬರ ಬಾಂಡೆ ತಿಕ್ಬೇಕು, ನಾನೊಬ್ಬಿಗೆ ಇಷ್ಟಕ್ಕೊಂದು ಕೆಲಸ ಮಾಡ್ಕೊಂಬರ್ಬೇಕು? ಆಗಲ್ಲ, ಹೋಗೋಗ. ಅದಕ್ಕೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಬಾಂಡೆ ತೊಳೆಯಕ್ಕೆ ಬಾ ಅಂತ ಅಂದಿದ್ದೆ. ನಾ ತಿಕ್ಕೊಡ್ತೀನಿ, ನೀನು ತೊಳೆಯಂತೆ ಅಂತ. ಲಲಿತಾ ಅಷ್ಟನ್ನು ಕ್ಲೀನ್ ಮಾಡಿ ಸಂಜೆಗೆ ಚಹಾ ಮಾಡ್ತಾ ಬಾ. ಹೆಂಗೆ ಮಾಡ್ತಿದ್ದೀ? ಬಾಂಡೆ ತೊಳಿತೀಯಾ ಅಥವಾ ಅಷ್ಟು ಕೆಲಸ ಮಾಡ್ತೀಯಾ? ಬೇಡ ಬಾಂಡೆನ ತೊಳಿತೀನಂತ, ಅದ ಎಷ್ಟೋ ವಾಸಿ. ನಡೀರಿ. ಬಾ ಲಗುನ. ಯಾಕ ಅಂದರೂ ಇವತ್ತು ಊಟ ಮಾತ್ರ ಭಾರಿ ಇತ್ತು ನೋಡ್ವಿ. ಎಷ್ಟು ಮಸ್ತ್ ಇತ್ತಂದ್ರೆ ನನಗಂತೂ ಭಾಳ ಇಷ್ಟ ಆಯ್ತು. ಅದು ಅಲ್ದ ಮಾವರು ಮತ್ತು ನಿನ್ನ ಮಕ್ಕಳು ಬಾಳೆ ಎಲೆ ಬಗ್ಗೆ ಎಷ್ಟು ಚಂದ ಹೇಳಿದ್ರವ. ನನಗಂತೂ ಇದೆಲ್ಲ ಗೊತ್ತೇ ಇಲ್ಲಾಗಿತ್ತು ನೋಡು. ನಿನಗೆ ಇನ್ನೊಬ್ಬರ ಮನೆಗೆ ಹೋಗಿ ಬೆಂಕಿ ಹಚ್ಚೋದು, ಇಬ್ಬರ ಮಧ್ಯೆ ಜಗಳ ತಂದಿಕ್ಕೋದು, ಇದನ್ನು ಬಿಟ್ಟು ಮತ್ತೇನು ಗೊತ್ತೈತಿ ಹೇಳಿ ನಿನಗೆ? ಹೌದಿಲ್ಲ ಯವ್ವ? ನೀನೇ ನನ್ನ ಸ್ವಂತ ತಾಯಿಯದೇನೇ, ನನ್ನ ಮಲ್ತಾಯಿ ಅದಿವೆ. ಯಾವಾಗ ನೋಡಿದ್ರು ಬರೀ ಗುರ್ರ ಅಂತಿರ್ತಿದ್ದಿ. ನನಗೂ ಒಂದೊಂದ್ಸಲ ಅದ ಅನುಮಾನಲಿ, ನೀನೇನು ನನ್ನ ಸ್ವಂತ ಮಗಳ ಹೌದು ಏನಲ್ಲ ಅಂತಂದು. ಯಾಕೆ ಹಂಗಂತಿದಿ?
ಮತ್ತಿಂದೇನ್ಲಿ ನಿನಗಿರೋ ಈ ಹೊಲಸು ಚಟ ನನಗರ ಇಲ್ಲ ನಿಮ್ಮ ಅಪ್ಪಗರ ಇಲ್ಲಾಗಿತ್ತು. ಅದು ಎಲ್ಲಿಂದ ಬಂದೈತ ಏನ ನಿನಗೆ? ಅದಕ್ಕೆ ಹೇಳಿದ್ದೆ ತೆಪ್ಪಗ ಬಾಯಿ ಮುಚ್ಕೊಂಡು ಕುತ್ಕ. ಇಲ್ಲ ಈಗ ತಿಂದಿ ಇಲ್ಲ ಕುಟ್ರಿ ಅದು ಖಾಲಿ ಆಗ್ಬೇಕಂದ್ರೆ ಹೋಗಿ ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡ, ಕರಗ್ತೈತಿ. ರಾತ್ರಿ ಮತ್ತೆ ಕುತ್ಕೊಂಡು ಜಡಿ ಅಂತಿ ಅಂತ ಹೋಗಬೇ ಹೋಗು. ಈ ಮನ್ಯಾಗ ಒಬ್ರಲ್ಲ ಅಂತ 3 ಮಂದಿ ಸುಸ್ತ್ಯಾರದಾರ. ಅವ್ರು ಮಾಡ್ತಾರ, ನಾನು ಹೋಗಿ ಯಾಕೆ ಮಾಡಲಿ? ಯಾಕ ಬಾಬೆ ಆರಾಮಾಗಿ ನೀನು ಕೊನೆಗೆ ಒಂದು ತಟಗ ಮಕ್ಕೊಳ್ಳೋಣಂತ ಬಾಬೆ. ಸರಿ ನೀವು ಹೋಗಿ ಮಕ್ಕೊಂಡಿರೋ, ನಾ ಆಮೇಲೆ ಬರ್ತೀನಂತ ಹೋಗು. ಸರಿ ಆತು ಬೇ.